ಪರ್ಮಿಷನ್ ಲೆಟರ್ನ ಪ್ರಿಂಟ್ ತೊಗೊಂಡಿದ್ದೀನಿ. ಫಸ್ಟ್ ಮೊದಲು ಹೋಗಿ ಕಾಲೇಜಿಗೆ ರೀಚ್ ಆಗಿಬಿಡ್ತೀನಿ. ಈ ಸಾಂಗಲ್ಲಿ ಒಂದು 3 ಪಾರ್ಟ್ ಇದೆ. ಮಿಡಿಲ್ ಪಾರ್ಟು ಒಂದು ಕಾಲೇಜ್, ಒಂದು ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು. ಕಾಲೇಜ್ಗೆ ಹೋಗಿ ರೀಚ್ ಆಗೋದೇ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿದೆ ನನಗೆ. ಪ್ರತಿದಿನ ಗೊತ್ತಿದ್ರೂ ನಾನು ಹೋಗಿ ಪರ್ಮಿಷನ್ ಕೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನು ವಿಷಯ ಇರ್ಬೋದು ಅಂತ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆಫ್ ದ ಡೇ. 2 ದಿನ ರಜಾ ಮಾಡಿ ಮತ್ತೆ ಸಂಡೇ ರಜದಲ್ಲಿದ್ದು ಸೋಮವಾರ ಕಾಲೇಜ್ಗೆ ಹೋಗೋ ನೋವಿದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅದು ಹೋಗ್ಲಿ ಬಿಡಿ. ಇವಾಗ ನೆಕ್ಸ್ಟ್ ರಿಲೀಸಿಂಗ್ ಟ್ರ್ಯಾಕ್, ವರ್ಕಿಂಗ್ ಪ್ರೋಸೆಸ್, ಅಪ್ಡೇಟ್ಸ್ಗಳನ್ನು ಮುಂದೆ ಬರೋ ವ್ಲಾಗ್ ವಿಡಿಯೋಸಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೀವು ಕೇಳ್ತಾ ನೋಡ್ತಾ ಹೋಗಿ. ಇವತ್ತು ಏನು ವರ್ಕಿಂಗ್ ಪ್ರೋಸೆಸ್ ಅಂದರೆ ಹೇಳ್ತೀನಿ. ಫಸ್ಟ್ ಮೊದಲು ಹೋಗಿ ಕಾಲೇಜಿಗೆ ರೀಚ್ ಆಗಿಬಿಡ್ತೀನಿ. ಕಾಲೇಜ್ಗೆ ಹೋಗಿ ರೀಚ್ ಆಗೋದೇ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿದೆ ನನಗೆ. ಪ್ರತಿದಿನ ಅಲ್ಲ, ನಾನು ಕಾಲೇಜ್ಗೆ ಹೋಗೋ ದಿನ. ಇವತ್ತು ಬಂದು 2 ಕೆಲಸ ಇದೆ. ಕಾಲೇಜಲ್ಲಿ ನನ್ನ ಅಪ್ಕಮಿಂಗ್ ಸಾಂಗ್ಗೆ ಶೂಟಿಂಗ್ ಪರ್ಮಿಷನ್ ಕೇಳಬೇಕು. ಈ ಸಾಂಗಲ್ಲಿ ಒಂದು 3 ಪಾರ್ಟ್ ಇದೆ. ಮಿಡಿಲ್ ಪಾರ್ಟು ಒಂದು ಕಾಲೇಜ್, ಒಂದು ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಶೂಟಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಶೂಟಿಂಗ್ಗೆ ಪರ್ಮಿಷನ್ ಕೇಳಬೇಕು. ಆ್ಯಂಡ್ ಇನ್ನೊಂದು ಕೆಲಸ ಏನಪ್ಪ ಅಂದರೆ, ಮಿಡಿಲ್ ಪಾರ್ಟ್ ಮಾತ್ರ ಕಾಲೇಜಲ್ಲಿ ಫಸ್ಟ್ ಆ್ಯಂಡ್ ಥರ್ಡ್ ಪಾರ್ಟ್ ಬಂದು ಆಚೆ ಕಡೆ ಬೇರೆ ಲೊಕೇಶನ್ಸ್ ಹುಡುಕಬೇಕು. ನಾನು ಮತ್ತು ಭಾಗೇಶ್ ಹೊರಡ್ತೀವಿ. ಏನೇನಾಗುತ್ತೆ ಏನು ಅಂತ ಎಲ್ಲ ಹೇಳ್ತಾ ತೋರಿಸ್ತಾ ಹೋಗ್ತಾ ಇರ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಕ್ಲಾಸ್ ಇನ್ನೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ನನಗೆ ಹೊಟ್ಟೆ ಬೇರೆ ಭಯಂಕರ ಹಸುವಾಗ್ತಿದೆ. ಸ್ವಲ್ಪ ನಾಷ್ಟ ಮುಗಿಸ್ಕೊಂಡ್ಬಿಡ್ತೀನಿ. 1 hour later. ಗೈಸ್, ಶೂಟಿಂಗ್ಗೆ ಪರ್ಮಿಷನ್ ಕೇಳಕ್ಕೆ ಹೊರಡ್ತಾ ಇದ್ದೀನಿ. ಪರ್ಮಿಷನ್ ಲೆಟರ್ನ ಪ್ರಿಂಟ್ ತೊಗೊಂಡಿದ್ದೀನಿ. ಬಟ್ ನಾನು ಹೋಗೋಕ್ಕೂ ಮುಂಚೆನೇ ಇಲ್ಲೇ ಹೇಳ್ತಾ ಇದ್ದೀನಿ ಕೇಳಿ, 90% ಒಪ್ಕೊಳ್ಳಲ್ಲ, ಪರ್ಮಿಷನ್ ಕೊಡಲ್ಲ. ಯಾಕೆ ಬ್ರೋ ಇಷ್ಟು ರಾಂಗ್ ಕಾನ್ಫಿಡೆಂಟು, ಏನಕ್ಕೆ ಕೊಡಲ್ಲ ಅಂತ ಹೇಳ್ತಿದ್ದೀರಾ ಅಂತ ಕೇಳೋದಾದರೆ, ಯಾಕೆ ಏನಕ್ಕೆ ಕೊಡಲ್ಲ, ಯಾವ ಪಾಯಿಂಟ್ ಇಟ್ಕೊಂಡು ಕೊಡಲ್ಲ ಅಂತ ಹೋಗಿ ಬಂದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಹೋಗಿ ಲೆಟ್ರ್ ಕೊಟ್ಟು ಪರ್ಮಿಷನ್ ಕೇಳ್ಕೊಂಡು ಬರೋಣ. ನಾನು ಕೆಟ್ಟ ಹಣೆ ಬರೋಕ್ಕೆ ಸರ್ ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೋ ಏನು ಕತೆ ನನ್ನ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಶಾರ್ಟ್ ಬ್ರೇಕಿಗೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಲಂಚ್ ಬ್ರೇಕಿಗೆ ಬರೋಣ. ಇವಾಗ ಅಲ್ಲಿ ಆಫೀಸಲ್ಲಿ ವಿಚಾರಿಸಿದೆ, 2 ಗಂಟೆಗೆ ಬರ್ತಾರಂತೆ ಇವತ್ತು. ನಾನು ಭಾಗೇಶ್ ಹಾಫ್ ಡೇನೇ ಹೋಗಿ ಇವತ್ತು ಲೊಕೇಶನ್ಸ್ ಹುಡ್ಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಬರೋದೇ 2 ಗಂಟೆ ಆಗುತ್ತೆ. ಅವರು ಬಂದು ಮತ್ತೆ ನಮ್ಮನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪರ್ಮಿಷನ್ನ ರಿಜೆಕ್ಟ್ ಮಾಡೋಷ್ಟರಲ್ಲಿ 3 ಗಂಟೆ ಆಗುತ್ತೆ. ಪರ್ಮಿಷನ್ ರಿಜೆಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರೂ ನಾನು ಹೋಗಿ ಪರ್ಮಿಷನ್ ಕೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನು ವಿಷಯ ಇರ್ಬೋದು ಅಂತ. ಹೇಳ್ತೀನಿ ಇದೇ ವ್ಲಾಗಲ್ಲೇ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. 2 hours later. ಎಸ್, ಲಂಚ್ ಬ್ರೇಕ್ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 2:13 ಬಂದಿರ್ತಾರೆ ಅಂತ ಅನಿಸುತ್ತೆ. ಮತ್ತು ಪರ್ಮಿಷನ್ ಲೆಟರ್ ತೊಗೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಒಂದು ಸಲ ಬಂದಿದೆ, ಇವಾಗ ಒಂದು ಸಲ ಬಂದಿದ್ದೀನಿ. ಇನ್ನೂ ಸರ್ ಬಂದಿಲ್ಲ. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನನಗನ್ಸೋ ಮಟ್ಟಿಗೆ ಇವತ್ತು 2 ಕೆಲಸನೂ ಆಗಲ್ಲ ಅನಿಸುತ್ತೆ. ಒಂದು ಕ್ಯಾಂಪಸಲ್ಲಿ ಶೂಟಿಂಗ್ ಪರ್ಮಿಷನ್ನು, ಇನ್ನೊಂದು ಆಚೆ ಕಡೆ ಬೇರೆ ಕಡೆ ಲೊಕೇಶನ್ಸ್ ಹುಡ್ಕಕ್ಕೆ ಹೋಗಬೇಕಾಗಿತ್ತು. ಅದೂ ಆಗಲ್ಲ. ಯಾಕಂದರೆ ಇವತ್ತು ಹಾಫ್ ಡೇ ಬಿಡೋ ಯಾವುದೇ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಫುಲ್ ಡೇನೇ. ಇವತ್ತೂ ನಾನು ಅಂದ್ಕೊಂಡಂಗೆ ಆಗಲ್ಲ ಅನಿಸುತ್ತೆ. ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅನ್ಸತ್ತೆ. ಆಗ್ತಾ ಇರೋದು ಯಾವ್ದು ಅನ್ಕೊಂಡಾಗಿಲ್ಲ ಅನ್ಸತ್ತೆ. ಅನ್ಕೊಂಡಿದ್ದಕ್ಕೂ ಆಗ್ತಾ ಇರೋದಕ್ಕೂ ಸಂಬಂಧ ಇಲ್ಲ ಅನ್ಸತ್ತೆ. ಇವತ್ತೇ ಅಂತ ಅಲ್ಲ, ಯಾವಾಗ್ಲೂ ಅಷ್ಟೇ. ಆನ್ ಟೈಮ್ ಪ್ಲ್ಯಾನ್ ಮಾಡಿ ಏನಾದರೂ ಒಂದು ಮಾಡಬೇಕು, ಆನ್ ಟೈಮ್ ಮಾಡಬೇಕಂತ ಅಂದ್ಕೊಂಡಿರ್ತೀನಿ. ಏನಾದರೂ ಒಂದು ಪ್ರಾಬ್ಲಮ್ ಅಡೆತಡೆ ಬಂದು ಫ್ಲಾಪ್ ಆಗ್ತಾನೆ ಇರುತ್ತೆ. ಇರಲಿ, ಪರವಾಗಿಲ್ಲ, ಏನೋ ಒಂದು ಮಾಡೋಣ. 1 hour later.
ಯಾಕೆ ಕಳಿಸ್ತೀರಾ ಈಗ? ಏನೇನು ಮಾಡೋಕ್ಕಾಗಲ್ಲ, ಹಣೆ ಬರ ಸರಿ ಇಲ್ಲ, ಗೊತ್ತಿರೋ ವಿಷಯನೇ. ಅದೇ ಬೇಜಾರಲ್ಲಿ ಮನೆ ಕಡೆ ಹೊರಟೆ. ಕಾಲೇಜ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಟೈಮ್ 5:30, ಬೆಳಗ್ಗೆ 6:00ವರೆಗೆ ನಾನು ಮನೆ ಬಿಟ್ಟಿದ್ದು. ಆ್ಯಕ್ಚುಲಿ ಇವತ್ತು ಒಂದು ಕ್ಲಾಸ್ನ ಸ್ಕಿಪ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀನಿ. ಇಲ್ಲಾಂದರೆ ಇನ್ನೂ ಲೇಟ್ ಆಗಿರೋದು. ನೀವೇ ವ್ಲಾಗಲ್ಲಿ ನೋಡಿರೋ ಹಾಗೆ ಇವತ್ತು 2ರಲ್ಲಿ ಒಂದು ಕೆಲಸನೂ ಆಗಿಲ್ಲ. ನಾಳೆ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಹಾಗೆ ಪರ್ಮಿಷನ್ ಯಾಕೆ ಕೊಡಲ್ಲ ಅಂತ ನಾನು ಮೊದಲೇ ಹೇಳ್ತೀನಿ. ಏನು ರೀಸನು, ಏನು ಪಾಯಿಂಟ್ ಅಂತ ನಾನು ಮೊದಲೇ ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಆ ಸರ್ ನಮ್ಮ ಕೈಗೆ ಸಿಗಲಿಲ್ಲ. ಬಟ್ ಪ್ರಾಮಿಸ್ ನೆಕ್ಸ್ಟ್ ಬರೋ ವ್ಲಾಗ್ ವಿಡಿಯೋದಲ್ಲಿ ಹೇಳ್ತೀನಿ. ಅವ್ರು ಪರ್ಮಿಷನ್ ಕೊಡಲಿ ಬಿಡಲಿ, ನಮ್ಮ ಪ್ರಿನ್ಸಿಪಲ್ ಸರ್ನ ನಮ್ಮ ಕೈಗೆ ಸಿಗದೆ ಹೋಗಲಿ, ರೀಸನ್ ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕಾ ಹೇಳ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ವಿಡಿಯೋನ ಪ್ರತಿ ಸಲ ಹೇಳುವಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಅವಶ್ಯಕತೆ ಇವಾಗ ಇನ್ನೂ ಜಾಸ್ತಿ ಇದೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್. ನಮಸ್ಕಾರ.